ಕಲಬುರಗಿ ಜಿಲ್ಲೆಯಲ್ಲಿ ಮಾನವೀಯತೆ ತಲೆ ತಗ್ಗಿಸುವಂತಹ ಅತ್ಯಂತ ಕರಾಳ ಹಾಗೂ ಹೃದಯ ವಿದ್ರಾವಕ ಘಟನೆಯೊಂದು ನಡೆದಿದೆ. ಹೆತ್ತ ಕಂದಮ್ಮನ ಜೊತೆ ಆಟವಾಡುತ್ತಾ ಅದೇ ತಂದೆ ತನ್ನ ಸ್ವಂತ 4 ವರ್ಷದ ಅರಿವು ಅರಿವಿಲ್ಲದ ಕಂದಮ್ಮನನ್ನ ಜಲಾಶಯಕ್ಕೆ ಎಸೆದು ಕ್ರೂರವಾಗಿ ಹತ್ಯೆಗೈದಿರುವ ಶಂಕೆ ವ್ಯಕ್ತವಾಗಿದೆ. ಇನ್ನು ಕಲಬುರಗಿ ಜಿಲ್ಲೆಯ ಚಿಂಚೋಳಿ ತಾಲೂಕಿನ ಅಸರಗುಂಡಗಿ ಗ್ರಾಮದಲ್ಲಿ ಈ ದಾರುಣ ಘಟನೆ ನಡೆದಿದೆ. ಗುಂಡೇಶ್ ಎಂಬ ದುರ್ದೈವಿ 4ನೇ ವರ್ಷದ ಬಾಲಕನೇ ಕೊಲೆಯಾದ ಮಗು. ಇನ್ನು ಸೋಮರಾವ್ ಹೂಗಾರ್ ಎಂಬ ಪಾಪಿ ತಂದೆಯೇ ತನ್ನ ಮಗನನ್ನ ಕೊಂದು ಮುಲ್ಲಾಮಾರಿ ಯೋಜನೆಯ ನಾಗರಾಳ ಜಲಾಶಯಕ್ಕೆ ಬಿಸಾಡಿದ್ದಾನೆ ಅಂತ ಮಗುವಿನ ತಾಯಿ ಗಂಭೀರ ಆರೋಪ ಮಾಡಿದ್ದಾರೆ. ಮಗುವಿನ ಜೊತೆ ಕೆಲಕಾಲ ಅನ್ಯೋನ್ಯವಾಗಿ ಆಟವಾಡುತ್ತಿದ್ದ ತಂದೆ ಸೋಮರಾವ್ ಯಾರೂ ಇಲ್ಲದ ಸಮಯ ನೋಡಿಕೊಂಡು ಮಗುವನ್ನ ಗುಟ್ಟಾಗಿ ಕರೆದುಕೊಂಡು ಹೋಗಿದ್ದಾನೆ. ಮಗು ಕಾಣೆಯಾದಾಗ ತಾಯಿ ಎಲ್ಲೆಡೆ ಹುಡುಕಾಡಿದ್ದಾರೆ. ಅಂತಿಮವಾಗಿ ಪತಿ ಮೇಲಿನ ಅನುಮಾನದಿಂದ ತಾಯಿ ಕಲ್ಪನಾ ಅವರು ಚಿಂಚೋಳಿ ಪೊಲೀಸ್ ಠಾಣೆಗೆ ದೂರನ್ನ ಕೊಟ್ಟಿದ್ದಾರೆ. ಇನ್ನು ದೂರಿನ ಆಧಾರದ ಮೇಲೆ ಪೊಲೀಸರು ಹಾಗೂ ಅಗ್ನಿಶಾಮಕ ದಳದ ಸಿಬ್ಬಂದಿ ಜಲಾಶಯದಲ್ಲಿ ತೀವ್ರ ಶೋಧ ಕಾರ್ಯ ನಡೆಸುತ್ತಾರೆ. ಈ ವೇಳೆ ನೀರಿನಲ್ಲಿ ಮುಳುಗಿದ್ದ ಕಂದಮ್ಮ ಗುಂಡೇಶ್ನ ಶವ ಪತ್ತೆಯಾಗಿದೆ. ಮಗುವಿನ ಆ ಸ್ಥಿತಿ ನೋಡಿ ನೆರೆಹೊರೆಯವರು ಸಹ ಕಣ್ಣೀರಿಟ್ಟಿದ್ದಾರೆ. ಪೊಲೀಸರು ತಕ್ಷಣವೇ ಕ್ರೂರ ತಂದೆ ಸೋಮರಾವ್ನನ್ನ ವಶಕ್ಕೆ ಪಡೆದು ತೀವ್ರ ವಿಚಾರಣೆ ನಡೆಸುತ್ತಿದ್ದಾರೆ ಎಂದು ತಿಳಿದು ಬಂದಿದೆ. ಇನ್ನು ಹಡದ ತಂದೆಯೇ ಪಾಲಕನಾಗಬೇಕಾಗಿದ್ದ ಜಾಗದಲ್ಲಿ ಯಮನಾಗಿ ಮಾರ್ಪಟ್ಟಿರುವುದು ನಿಜ ಇಡೀ ಗ್ರಾಮಸ್ಥರನ್ನ ಬೆಚ್ಚಿ ಬೀಳಿಸಿದೆ. ಕರುಣೆಯ ಇಲ್ಲದ ಇಂತಹ ಕ್ರೂರಿಗಳಿಗೆ ತಕ್ಷಣ ಶಿಕ್ಷೆಯಾಗಬೇಕು ಎಂಬ ಒತ್ತಡ ಸಾರ್ವಜನಿಕ ವಲಯದಲ್ಲಿ ಹೆಚ್ಚು ಕೇಳಿ ಬಂದಿದ್ದು ಚಿಂಚೋಳಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ಕೂಡ ದಾಖಲಾಗಿದೆ.